Welcome. I am Vagdevi. The cards are ready to reveal your future. Let us begin this journey together. ನೋಡಿ ಇಲ್ಲಿ ಇಲ್ಲಿ ಏನದು ಮೊಟ್ಟೆ ಇಟ್ಟಿದ್ದೀನಿ. ಮೂರರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ವಾರದ ರೀಡಿಂಗ್ ಏನ್ ಬರುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದು ರೆಡ್, ಎರಡನೇದು ಬ್ಲೂ, ಮೂರನೇದು ಗ್ರೀನ್. ಓಕೆ, ಟೇಕ್ ಯುವರ್ ಓನ್ ಟೈಮ್, ಸೆಲೆಕ್ಟ್ ಒನ್. ಮೊದಲನೇದು ಈ ರೆಡ್. ಯಾರು ಆಯ್ಕೆ ಮಾಡಿದ್ದೀರಾ ರೆಡ್ ಎಗ್ನ ನೋಡೋಣ. ಸಾಕಷ್ಟು ವಿಚಾರದಲ್ಲಿ ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ತಂದೆ ಕಡೆಯಿಂದ ಅಥವಾ ಬಾಸ್ ಕಡೆಯಿಂದ ನಿಮ್ಗೆ ಸಹಾಯ ಮತ್ತೆ ಆಫರ್ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ತಂದೆ ಅಥವಾ ನಿಮ್ಮ ಬಾಸ್ ನಿಮ್ಗೆ ಮಾಡಿರುವಂತ ಅನ್ಯಾಯದ ವಿರುದ್ಧ ಕೂಡ ನಿಮ್ಗೆ ಜಯ ಸಿಗುವಂಥದ್ದು, ನ್ಯಾಯ ಸಿಗುವಂಥದ್ದು ಕೂಡ ಈ ವಾರ ನಡೆಯೋದ್ರಲ್ಲಿದೆ. ಈ ವಾರ ನಿಮ್ಗೆ ಸಾಕಷ್ಟು ಒಳ್ಳೆ ಅಡ್ವೈಸ್ ಕೂಡ ಸಿಗುವಂತ ಸಾಧ್ಯತೆ ಇದೆ. ಇಟ್ ವಿಲ್ ಬಿ ಬೆಟರ್ ನೀವು ಒಂದು ಒಳ್ಳೆ ಅಡ್ವೈಸ್ ತಗೊಂಡ್ರೆ. ಸಾಕಷ್ಟು ಬಂಧನಗಳು ಇದೆ, ಸಾಕಷ್ಟು ನೆಗೆಟಿವಿಟಿ ಇದೆ. ಸೊ ನಿಮ್ಮ ಒಂದು ಪೂರ್ವ ಜನ್ಮದ ಸುಕೃತ ಫಲದಿಂದ ನಿಮ್ಗೆ ಒಂದಷ್ಟು ಒಳ್ಳೆಯ ಫಲಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ನೆಗೆಟಿವಿಟಿ ಇದೆ, ಸಾಕಷ್ಟು ಗೈಡೆನ್ಸ್ ಅಗತ್ಯ ಇದೆ ನಿಮ್ಗೆ. ನೀವು ಅದನ್ನ ತಗೊಳ್ಬೇಕು, ತಗೊಂಡು ಮುಂದುವರಿರಿ, ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ಸ್ಟಕ್ ಎನರ್ಜಿಯಿಂದ ನಿಮ್ಮ ಜೀವನಕ್ಕೆ ಒಂದ್ ರೀತಿಲಿ ನಿಧಾನಕ್ಕೆ ನ್ಯಾಯ ಸಿಕ್ಕಿ ಅಸಾಧ್ಯವಾದದ್ದನ್ನು ಕೂಡ ನೀವು ಸಾಧ್ಯ ಮಾಡ್ಕೊಂಡು ನಿಮ್ಗೆ ರೈಟ್ ಅನ್ಸುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ರೀತಿಲಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಪ್ಲಾನ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಸಿಂಗಲ್, ಮುಂದಿನ ಜೀವನ ಅಥವಾ ಮುಂದಿನ ಲೈಫ್ ಬಗ್ಗೆ ನಿಮ್ಗೆ ಚಿಂತೆ ಆಗಿದ್ರೆ ಡೆಫಿನೆಟ್ಲಿ ನೀವು ಮ್ಯಾರಿಡ್ ಆಗ್ತೀರಾ, ಮ್ಯಾರೇಜ್ ಪರ್ಸನ್ ಆಗ್ತೀರಾ. ಒಂದೊಳ್ಳೆ ಪರ್ಸನ್ ಅನ್ನ, ಒಂದೊಳ್ಳೆ ಜವಾಬ್ದಾರಿಯುತ ವ್ಯಕ್ತಿನ ಮದ್ವೆ ಆಗಿ ನಿಮ್ಮ ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹ್ಯಾಪಿ ಲೈಫ್ ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಮಾಂಟನ್ಸರಿ ಅಥವಾ ಒಂದಷ್ಟು ಪ್ಲೇ ಹೋಮ್ ಸೆಂಟರ್ಸ್ ಅನ್ನ ಕೂಡ ಓಪನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕ ವ್ಯಕ್ತಿಗಳು ಕೂಡ ನಿಮ್ ಜೊತೆ ಇರುವಂತ ಸಾಧ್ಯತೆ ಇದೆ. ಸೊ ನಿಮ್ಗೆ ಅಪ್ಗ್ರೇಡ್ ಆಗಿ 4 ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ಯೂನಿವರ್ಸ್ ನಿಮ್ಮ ಅದೃಷ್ಟನ ಲಾಕ್ ಮಾಡಿ ಇಟ್ಟಿತ್ತು. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಅದೃಷ್ಟನ ನಿಮ್ಮಿಂದ ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ. ಸೊ ಕೆಲವರಿಗೆ ಈ ಲೈಫ್ ಟೈಮ್ ಏನಿದೆ, ಒನ್ ಆಫ್ ದಿ ಲಾಸ್ಟ್ ಲೈಫ್ ಟೈಮ್ ಇದೆ. ಸೊ ಹಾಗಾಗಿ ಈ ಒಂದು ಕೊನೆಯ ಅವಕಾಶದ ಕೊನೆಯ ಜನ್ಮದಲ್ಲಿ ಸಾಕಷ್ಟು ಕರ್ಮಗಳು ಕಳಿಬೇಕಾಗಿದ್ದಂತ ಕಾರಣಕ್ಕೆ ನಿಮ್ಗೆ ಇಷ್ಟು ದಿನ ಡಿಲೇ ಆಯ್ತು. ಇನ್ ಮುಂದೆ ನಿಮ್ಮ ಲೈಫ್ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ, ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಆಗ್ಲೇ ಹೇಳ್ದಂಗೆ ನಿಮ್ಮ ಜೀವನಕ್ಕೆ ಒಂದೊಳ್ಳೆ ಪರ್ಸನ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಪೂರ್ವಾರ್ಜಿತ ಕರ್ಮಫಲಗಳು ಒಳ್ಳೇದಿರೋದ್ರಿಂದ ಒಳ್ಳೆ ರೀತಿಯಲ್ಲೇ ನಿಮ್ಗೆ ಈ ಎಲ್ಲ ಒಂದು ಆಶೀರ್ವಾದಗಳು ಸಿಗ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮ್ಮನ್ನ ಇನ್ ಮುಂದಕ್ಕೂ ಕೂಡ ಟ್ರಿಗರ್ ಮಾಡುತ್ತೆ. ನೀವ್ ಎಲ್ಲಿವರೆಗೂ ಹಾಗೆ ಕುತ್ಕೊಳ್ತಿರೋ ಹಾಗೆ ಕುತ್ಕೊಳ್ಬೇಕಾಗತ್ತೆ. ಅದ್ರಿಂದ ನೀವು ಹೊರ ಬರುವಂತ ಪ್ರಯತ್ನನ ಪಡ್ಬೇಕು. ಯೂನಿವರ್ಸ್ ಇವಾಗ ನಿಮ್ಗೆ ಆ ಒಂದು ಅವಕಾಶನ ಕೊಟ್ಟಿದೆ.
ಇಷ್ಟು ದಿನ ಕಾದಿದ್ದು, ಇಷ್ಟು ವರ್ಷಗಳಿಂದ ಕಾದಿದ್ದು ಈಗ ನಡೆಯುತ್ತೆ ಅನ್ನುವಂಥದ್ದು ಇದೆ. ಮುಂದೆ ನಿಮ್ಮ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಫ್ರೆಂಡ್ ಝೋನಲ್ಲೂ ಕೂಡ ಒಳ್ಳೆ ಅವಕಾಶಗಳು ಸಿಗುತ್ತೆ. ಜೊತೆಗೆ ಎಲ್ಲೋ ಟ್ರಾವೆಲ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಗಿಫ್ಟ್ ಬರುವಂಥದ್ದು ಕೂಡ ಇದೆ. ಆರೋಗ್ಯ ಸುಧಾರಿಸುವಂಥದ್ದು ಕೂಡ ಇದೆ. ಹ್ಯಾಪಿ ಲೈಫ್ ಟೈಮ್ ಅಪರ್ಚುನಿಟಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹ್ಯಾಪಿ ಲೈಫ್ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಇರೋದು. ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಇಲ್ಲಿ ಎಸ್ ಆರ್ ನೋ ನೋಡೋದಾದ್ರೆ ಎಸ್ ಅಂತಾನೆ ಇದೆ. ಸೊ ಹಾಗಾಗಿ ನಿಮ್ಮ ಲೈಫಿಗೆ ನಿಮ್ಗೆ ಒಂದು ಯಶಸ್ಸು ಕೊಡುವಂತ ಎಲ್ಲಾ ಪ್ರಯತ್ನವನ್ನು ಡಿವೈನ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಚಂದ್ರಶೇಖರ ಇದ್ದಾರೆ. ಸೊ ಗುಡ್ ಲಕ್ ನಿಮ್ ಜೊತೆ ಇದೆ. ಜೊತೆಗೆ ಶ್ಯಾಮಕಾಳಿ ಇದ್ದಾರೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ. ಅಗೇನ್ ಬಾಟಮ್ ಆಫ್ ದಿ ಡೆಕ್ ತ್ರಿಪುರ ಸುಂದರಿ ದೇವಿ ಇರೋದ್ರಿಂದ ಮ್ಯಾರೇಜ್ ಲೈಫ್ ಅಲ್ಲೂ ಕೂಡ ನಿಮ್ಗೆ ಬೆಟರ್ಮೆಂಟ್ ಬರುವಂಥದ್ದು, ಒಳ್ಳೆ ಪರ್ಸನ್ ನಿಮ್ಮ ಲೈಫಿಗೆ ಆಡ್ ಆಗುವಂಥದ್ದು ಕೂಡ ಇದೆ. ಆಲ್ರೆಡಿ ಮ್ಯಾರೇಜ್ ಆಗಿರೋರು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬೆಟರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಜನರಿಗೆ ಅಧಿಕಾರ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಬ್ಲೂ ಒನ್. ನೋಡೋಣ ನಿಮ್ಮ ಈ ವಾರ ಹೇಗಿರುತ್ತೆ ಅಂತ. It's a general reading. Take what resonate with you. Leave the rest behind. ಸಾಕಷ್ಟು ಅಪ್ಡೇಟ್ಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಜೊತೆಗೆ ಯಾರೋ ಒಬ್ರು ನಿಮ್ ಮೇಲೆ ವಾರ್ ಮಾಡೋದಕ್ಕೆ ರೆಡಿಯಾಗಿ ಇದ್ದಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರನ ತಗೊಳ್ಳಿ. ಯಾರ್ದೋ ಪ್ರೀತಿ ವಿಚಾರಕ್ಕಾದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಟೈಮ್ ಬರಬೇಕು ಅನ್ನುವಂಥದ್ದು ಇದೆ. ಓಕೆ, ಎಷ್ಟೊಂದು ಕಾರ್ಡ್ ಬಂದ್ಬಿಟ್ಟಿದೆ. ಸೊ ಐ ವಿಲ್ ಟೇಕ್ ಎವ್ರಿಥಿಂಗ್. ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹೈ ಪ್ರಿಸ್ಟೆಸ್ ಎನರ್ಜಿಲಿ ಇದ್ದೀರಾ. ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡಬಹುದು ನೀವು. ಸ್ಟಾರ್ ಸೀಡ್ ಕೂಡ ಇದ್ದೀರಾ. ಸಾಕಷ್ಟು ವಿದ್ಯೆನ ಕಲಿತಾ ಇದ್ದೀರಾ. ಈ ವಿದ್ಯೆಯಲ್ಲಿ ನಂಗೆ ಯಶಸ್ಸಿದ್ಯಾ ಅಂತ ಕೇಳ್ತಾ ಇದ್ದೀರಾ. ಎಲ್ಲ ಇದೆ ನಿಮ್ಮ ಹತ್ರ. ನಿಮ್ಮ ಮೂಡೊಂದು ನಿಮ್ಮ ಹತ್ರ ಇಲ್ಲ. ನೀವಾಗಿ ಇಲ್ಲ. ಸೊ ಈ ವಾರ ಸಾಕಷ್ಟು ಅವಕಾಶಗಳು, ಸಾಕಷ್ಟು ಅದ್ಭುತವಾದಂತ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡ್ಬರುತ್ತೆ. ಸಾಕಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ, ಮುಂಬರುವಂತಹ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದ್ ರೀತಿ ಪಾಸಿಟಿವ್ ನೋಟ್ ಆಗಿ ನಿಮ್ಮ ಜೀವನಕ್ಕೆ ಬದಲಾಗತ್ತೆ. ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಏನೋ ಒಂದು ಕಲಿಬೇಕು ಅನ್ಕೊಂಡಿದೀರಾ, ಅದು ಕೂಡ ಕಲಿತೀರಾ ಅನ್ನುವಂಥದ್ದು ಇದೆ. ಇಷ್ಟ ದಿನ ಇದ್ದಂಥ ನಿಧಾನ ಎಲ್ಲವೂ ಕೂಡ ಮುಗೀತು. ಇನ್ಮುಂದೆ ಟೈಮ್ ನಿಮ್ಮ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪರವಾಗಿ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀವು ಸ್ಟಾರ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಹತ್ರ ಎಲ್ಲಾನು ಇದೆ. ಎಲ್ಲಾನು ಇದ್ರೂನು ಏನೋ ಒಂದ್ ರೀತಿಲಿ ನೀವು ಅನುಭವಿಸೋದಕ್ಕೆ ರೆಡಿ ಇಲ್ಲ. ತುಂಬಾ ಬೋರಿಂಗ್ ಆಗಿ ಬೇಜಾರಲ್ಲಿ ಇದ್ದೀರಾ. ಆ ಬೇಜಾರಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ಫಂಕ್ಷನ್ಸ್ ನ ಅಟೆಂಡ್ ಮಾಡ್ತೀರಾ ಈ ವಾರ ಅನ್ನುವಂಥದ್ದು ಇದೆ. ಮದ್ವೆ, ವಾರ್ಷಿಕೋತ್ಸವ ಅಥವಾ ಬರ್ತ್ಡೇ, ಕಾಲೇಜ್ ಫಂಕ್ಷನ್ಸ್ ಅಥವಾ ಡೇಟಿಂಗು, ಔಟಿಂಗು, ಮೀಟಿಂಗು, ಚಾಟಿಂಗು ಎಲ್ಲವೂ ಕೂಡ ತುಂಬಾ ಇದೆ. ವೆಕೇಶನ್ ಹೋಗುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಮನೆ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಫ್ರೆಂಡ್ಸ್ ಮ್ಯಾರೇಜ್, ನಿಮ್ಮ ಸ್ವಂತದ ಮ್ಯಾರೇಜ್ ಎಲ್ಲವೂ ಕೂಡ ಅಟೆಂಡ್ ಆಗುವಂಥದ್ದು ಇದೆ. ಸಾಕಷ್ಟು ಮೋಜು ಮಸ್ತಿ ಮಾಡ್ತೀರಾ. ತುಂಬಾ ದೊಡ್ಡ ಮಟ್ಟದಲ್ಲೇನೆ ಯಶಸ್ಸು ನೋಡ್ತೀರಾ. ಡ್ಯಾಮ್ ಶೋರ್ ಮುಂದಿನ ದಿನಗಳಲ್ಲಿ ನೋಡಿ, ಕರೆಂಟ್ ಕೂಡ ಬಂತು. ಮುಂದಿನ ದಿನಗಳಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀರಾ. ಸ್ಟಾರ್ಡಮ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಖಂಡಿತವಾಗ್ಲೂ ಯಶಸ್ವಿ ವ್ಯಕ್ತಿ ಆಗ್ತೀರಾ. ಯಾರು ಗೊತ್ತು, ನಾನೇ ನಿಮ್ಗೆ
ಒಂದು ಆಟೋಗ್ರಾಫ್ ಕೊಡಿ ಅಂತ ಕೇಳಬಹುದು. ಆ ಮಟ್ಟಿಗೆ ಯಶಸ್ವಿ ಆಗಬಹುದು. ಸೊ ಎಲ್ರಿಗೂ ಒಳ್ಳೇದಾಗತ್ತೆ. ಸೊ ನಿಮ್ಮ ಟ್ವಿನ್ ಫ್ಲೇಮ್ ಬರೋದೊಂದು ಬಾಕಿ ಇದೆ, ಬರ್ತಾರೆ, ಬರುವಂತ ದಾರಿಲೇ ಇದ್ದಾರೆ ಅವರು ಅನ್ನುವಂಥದ್ದು ಇದೆ. ಸೊ ಹೊಸ ಪ್ರೀತಿ ಬರುವಂಥದ್ದು, ಪ್ರೀತಿಯ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ. ಅಲ್ಟಿಮೇಟ್ ಈ ವರ್ಷದಲ್ಲಿ ಫಸ್ಟ್ ವೀಕ್ ಅಂತ ಅನ್ಸುತ್ತೆ ಇಷ್ಟೊಂದು ಪಾಸಿಟಿವ್ನೆಸ್, ಇಷ್ಟೊಂದು ಅವಕಾಶಗಳು ಬರ್ತಿರುವಂತ ವಾರ ಅಂತ ಹೇಳ್ಬೋದು. ಸೊ ಪ್ರಯಾಣ ಕೂಡ ನಿಮ್ಗೆ ಅನುಕೂಲನ ತಂದ್ಕೊಡುತ್ತೆ. ಸೊ ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ನೈಟ್ ಔಟ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈರ್ ಕ್ಯಾಂಪಿಂಗ್ ಅಲ್ಲಿ ಎಲ್ಲೋ ರೆಸಾರ್ಟ್ ಹೋಗುವಂಥದ್ದು, ವಾಟರ್ ಫಾಲ್ ಹೋಗುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಬ್ಲಾಕ್ ಮಾಡಿರೋರು, ಸಪ್ರೇಷನ್ ಅಲ್ಲಿ ಇರುವಂತವ್ರು ಅಥವಾ ಬ್ರೇಕಪ್ ಆಗಿರೋರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ದುಡ್ಡು ಬರುವಂಥದ್ದು, ಹೊಸ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಸೂರ್ಯಕಾಂತಿ ಬೀಜದಲ್ಲಿ ಒಂದಷ್ಟು ಯಶಸ್ಸನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಸೂರ್ಯಕಾಂತಿ ಗಿಡದಿಂದ ಅಥವಾ ಅದು ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ, ಅದು ಯಶಸ್ಸು ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಜಾಗ ಜಮೀನನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ. ಕೆಲವು ಸ್ಥಳಗಳಿಗೆ ಹೋದಾಗ ವಿಶೇಷವಾದಂತ ಶಕ್ತಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ವಿಶೇಷವಾದಂತ ಹೂವಿನ ಹುಡುಕಾಟದಲ್ಲಿ ಹೋಗಿ ಏನೋ ಒಂದು ಸಮಸ್ಯೆ ಮಾಡ್ಕೊಳ್ತೀರಾ, ಮತ್ತೆ ಅದರಿಂದ ಗೆಲುವನ್ನ ಕೂಡ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ವೀಕ್ ಇದು. ತುಂಬಾ ಚೆನ್ನಾಗಿರುವಂತ ವಾರ ಇದು. ಈ ವಾರನ ಸರಿಯಾಗಿ ಸರಿ ತೂಗಿಸ್ಕೊಂಡು ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲ ಮುಗಿದೋಯ್ತು, ಯಾರು ಇಲ್ಲ ಅಂತ ಅನ್ಕೊಂಡಿದ್ರೆ, ಅಥವಾ ಏನು ಬೇಡ ನನ್ಗೆ ಅಂತ ನೀವು ಅನ್ಕೊಂಡಿದ್ರೆ, ಇಲ್ಲಿ ನೀವು ಹಾಗೆ ಅನ್ಕೊಂಡಿದೀರಾ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಜೀವನದಲ್ಲಿ ಬರ್ಬೇಕಾಗಿರುವಂತ ವ್ಯಕ್ತಿ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡ ಮೇಲೆ ಸೊ ಅವರ ಜೀವನಕ್ಕೆ ನೀವು ಎಂಟ್ರಿ ಆಗ್ತಾ ಇರುವಂತದ್ದು ಕೂಡ ಇದೆ. ಸೊ ಇಬ್ರದು ಇಲ್ಲಿ ಸಿಂಗಲ್ಸಿಗೆ ಇರಬಹುದು ಅಥವಾ ಮ್ಯಾರೇಜ್ ಆಗಿ ಇರಬಹುದು. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಇಬ್ರಿಗೂ ಸೇಮ್ ಎನರ್ಜಿ ಇದೆ. ಎಲ್ಲಾ ಮುಗ್ದೋಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಂತ ಸಂದರ್ಭದಲ್ಲಿ ಏನು ಮುಗ್ದಿಲ್ಲ, ಎಲ್ಲವೂ ಕೂಡ ನ್ಯೂ ಬಿಗಿನಿಂಗ್ ಅನ್ನುವಂಥ ರೀತಿಲಿ ಹೊಸ ಜನ, ಹೊಸ ಜಾಗ, ಹೊಸ ಜನ್ಮದ ರೀತಿ ನಿಮ್ಮ ಜೀವನ ಬದಲಾಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಕಷ್ಟದ ಸಮಯಗಳು ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಮ ಹಾರ್ಡ್ ಟೈಮ್ ಏನಿತ್ತು, ಕಷ್ಟದ ಸಮಯಗಳು ಅದು ಅಂತ್ಯ ಆಗ್ತಿದೆ. ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಯಾರ್ ಮಾಡಿದ್ರು ಅದೆಲ್ಲವೂ ಕೂಡ ಮ್ಯಾಜಿಕಲ್ ರೀತಿ ನಿಮ್ಮ ಜೀವನಕ್ಕೆ ಬದಲಾಗ್ತಿದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಂದು ಹೊಸ ಪ್ರೀತಿ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಹೊಸ ಯಶಸ್ಸು ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ. ಒಂದು ಹೊಸ ರೀತಿಲಿ ತುಂಬಾ ಜೋರಾಗಿ ಸೌಂಡ್ ಮಾಡ್ತೀರಾ, ತುಂಬಾ ಜೋರಾಗಿ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಗೆ ಇಷ್ಟವಾದಂತ ಕೋರ್ಸನ್ನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ನಿಮ್ ಬಾಸ್ ಅಥವಾ ನಿಮ್ಮ ಡ್ಯಾಡಿ ಏನಿದ್ದಾರೆ, ಸೊ ಅವರು ಶುಗರ್ ಡ್ಯಾಡಿ ಆಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನ ಅವರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಟಫ್ ಆಗಿ ಅಥವಾ ತುಂಬಾ ಹಾರ್ಶ್ ಆಗಿ ಅವ್ರು ನಿಮ್ ಜೊತೆ ನಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಒಂದು ಸ್ಟ್ರಾಂಗ್ ಡಿಸಿಷನ್ ಏನೋ ತಗೊಳ್ತಾರೆ ಅವರು ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಹೊಸ ಆರ್ಟ್ ಫೀಲ್ಡ್ ಅಲ್ಲಿ ಏನೋ ಸಮಥಿಂಗ್ ಏನೋ ಶುರು ಮಾಡುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ ಸೂಪರ್ ಡೂಪರ್ ಆಗಿ ಹಿಟ್ ಆಗತ್ತೆ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ವಿ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಾ. ದುಡ್ಡಿನ ವಿಚಾರದಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಪ್ರಯಾಣ ಹೋದಾಗ ಹಳೆ ಸ್ನೇಹಿತರೆಲ್ಲ ಸಿಗುವಂಥದ್ದು, ನಿಮ್ಮ ಪ್ರೀತಿ ಪಾತ್ರರು ಸಿಗುವಂಥದ್ದು, ನಿಮ್ಮ ಎಕ್ಸ್ ಲವರ್ ಸಿಗುವಂಥದ್ದು, ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ಎಕ್ಸ್ ಲವರ್ ಅಥವಾ ಎಕ್ಸ್ ಹಸ್ಬೆಂಡ್ ವೈಫು ಮತ್ತೆ ಅವರ ಚಿಲ್ಡ್ರನ್ಸ್ ಎಲ್ಲ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ನಿಮ್ಗೆ ನ್ಯೂಲಿ ಟೀನೇಜ್ ಗರ್ಲಿಗೆ ಯಾರಿಗೋ ನಿಮ್ ಮೇಲೆ ಕ್ರಶ್ ಆಗಿ ಅವರು ನಿಮ್ ಮೇಲೆ ಪ್ರಪೋಸಲ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಸಿಂಗಲ್ ಪೇರೆಂಟ್ಸಿಗೂ ಕೂಡ. ಸೊ ಎಲ್ಲ ಒಂದ್ ಕಡೆ ನಿಮ್ಮ ಡಿಸಿಷನ್ ಅನ್ನ ನೀವು ಸರಿಯಾದ ರೀತಿಯಲ್ಲಿ ತಗೊಳ್ಬೇಕು.
ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ತಗೊಳ್ಬೇಕು, ಸರಿಯಾದ ರೀತಿಲಿ ಅಡ್ವೈಸ್ ತಗೊಂಡು ಮಾಡ್ಬೇಕು, ಏನೋ ಒಂದು ಮಾಡಕ್ಕೆ ಶುರು ಮಾಡಿದಾಗ ಅನ್ನುವಂಥದ್ದು ಇದೆ. ಇಲ್ಲ ಅಂದ್ರೆ ಸ್ವಲ್ಪ ತೊಂದ್ರೆ ಆಗಬಹುದು. ಗೈಡೆನ್ಸ್ ತಗೊಂಡು ಮಾಡಿ ಏನೇ ಮಾಡೋದಿದ್ರು ಅನ್ನುವಂಥದ್ದು ಇದೆ. ಸೊ ಕೆಲವು ಸತಿ ಯಾರೋ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಆ ರಿಜೆಕ್ಷನ್ ಇಂದ ನಿಮ್ಮನ್ನ ನೀವು ತಗೊಳಕ್ಕಾಗ್ದಿರ ಸ್ವಲ್ಪ ಹಾರ್ಷ್ ಆಗಿ ನಿಮ್ಮನ್ನ ನೀವು ಟ್ರೀಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಿಂದ ಯಾರು ಬೇಡ ಅಂತ ಹೊಸ ಜೀವನನ ಶುರು ಮಾಡಕ್ಕೆ ಹೊರಡ್ತೀರಾ. ಜೊತೆಗೆ ಕೆಲವರು ತುಂಬಾ ಸಮಸ್ಯೆಗಳಾಯ್ತು ಅಂತ ಅನ್ಕೊಂಡು ತಮ್ಮನ್ನೇ ಇಲ್ಲ ಅನ್ಸ್ಕೊಳ್ಳುವಂತ ಪ್ರಯತ್ನ ಪಡ್ತಾರೆ. ಅಂಥ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ. ಇಷ್ಟು ದಿನಾನೇ ಕಾದಿದ್ದೀರಾ, ಇಷ್ಟು ವರ್ಷನೇ ಕಾದಿದ್ದೀರಾ. ಏಂಜಲ್ಸ್ ನಿಮ್ ಸುತ್ತಮುತ್ತ ಇದ್ದಾರೆ. ನಿಮ್ ಸುತ್ತಮುತ್ತ ನಿಮ್ಗೆ ಏನ್ ಬೇಕೋ ಅದೆಲ್ಲ ಇದೆ. ಜಸ್ಟ್ ನೀವು ಪ್ರಯತ್ನ ಪಡ್ತಿಲ್ಲ ಅಷ್ಟೇನೆ. ಆ ಪ್ರಯತ್ನನ ಪಡಿ, ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿ. ಕೆಲವರು ನಿಮ್ಗೆ ಬರ್ಬೇಕಾಗಿರೋ ಅಂತ ವಿಚಾರ ಅಥವಾ ಯಾರ ಜೀವನದಿಂದಾದ್ರೂ ಜೀವನಕ್ಕೆ ನೀವು ಎಂಟ್ರಿ ಕೊಡ್ಬೇಕು ಅಥವಾ ಎಕ್ಸಿಟ್ ಆಗ್ಬೇಕು ಅಂದ್ರೆ ಸೊ ಮೇಕ್ ಶೋರ್ ನೀವು ನಿಮ್ಮನ್ನ ಕ್ಲಾರಿಟಿ ತಗೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಲವ್ ಅಲ್ಲಿ ಚೆನ್ನಾಗಿದೆ, ಟ್ರಾವೆಲ್ ಅಲ್ಲಿ ಚೆನ್ನಾಗಿದೆ, ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ. ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಎರಡು ಚಾನ್ಸಸ್ ಇದೆ. ಸೊ ಒಳ್ಳೇದಾಗ್ಲಿ. ಕಾಮಕಲಾ ಕಾಳಿ ಇದಾರೆ ಇಲ್ಲಿ. ಸೊ ವೆಲ್ತ್ ಮತ್ತೆ ಪ್ರೊಟೆಕ್ಷನ್ ನಿಮ್ಗೆ ಸಿಗುವಂಥದ್ದು ಇದೆ. ಆರ್ಥಿಕವಾಗಿ ಕೂಡ ಒಳ್ಳೇದಾಗತ್ತೆ ಮತ್ತೆ ರಕ್ಷಣೆ ಕೂಡ ನಿಮ್ಗೆ ಸಿಗುತ್ತೆ. ಸೊ ಯಾವುದೇ ತೊಂದರೆ ಇಲ್ಲ. ಏನೇ ತೊಂದರೆ ಬಂದ್ರು ಆ ತಾಯಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಲೈಫು ನಿಮ್ಗೆ ಸಾಕಷ್ಟು ಪಾಠನ ಕಲಿಸಿದೆ. ಇನ್ನೊಂದಷ್ಟು ಒಳ್ಳೆ ರೀತಿಲಿ ಪಾಠಗಳನ್ನ ಕಲ್ತು ಮುಂದುವರಿರಿ, ಒಳ್ಳೆ ರೀತಿಲಿ ಬದಲಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ SR ನೋಡೋದಾದ್ರೆ SS, SSS ಆಲ್ SS ಇದೆ. ಮತ್ತೆ 1616 ನಂಬರ್ ಕೂಡ ನಿಮ್ಗೆ ವಿಶೇಷವಾದಂತಹ ಮೆಸೇಜಸ್ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟಾರೊ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಟೇಕ್ ಕೇರ್. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನೋಡೋಣ ಈ ವೀಕ್ ಹೇಗಿರುತ್ತೆ ಅಂತ. ಡೆಫಿನೆಟ್ಲಿ ನಿಮ್ಮ ಭೂಮಿ ಒಳಗಿನ ವಿಚಾರಕ್ಕೋಸ್ಕರ ಮತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಬಿಟ್ಕೊಡೋದಕ್ಕೆ ತಯಾರಿ ಇಲ್ದಿರೋ ಅಂತ ವ್ಯಕ್ತಿಯಿಂದ ಮತ್ತೆ ನಿಮ್ಮ ಸಂಬಂಧಿಕರಿಂದ ನಿಮ್ಮ ಮೇಲೆ ನೆಗೆಟಿವಿಟಿ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್, ಬಟ್ ಯು ನೋ ಹೌ ಟು ರಿಕವರ್ ಆಲ್ ಥಿಂಗ್ಸ್. ಮತ್ತೆ ಇವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಹಾಗಾಗಿ ಸರಿಯಾದ ರೀತಿಲಿ ಎಲ್ಲವನ್ನು ಕೂಡ ನಿಭಾಯಿಸುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಮೇ ಬಿ ಅದಕ್ಕೇನೆ ಈ ಡೆವಿಲ್ ಕಾರ್ಡ್ ಕೂಡ ಚೂಸ್ ಆಯ್ತೇನೋ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಇದೆ ನೆಗೆಟಿವ್ ಎನರ್ಜಿ. ಅಗೇನ್ ಅಂಡ್ ಅಗೇನ್ ನಿಮ್ಗೆ ಸಾಕಷ್ಟು ಬೋರಿಂಗ್ ಅಲ್ಲಿ ಇದ್ದೀರಾ. ಏನು ಬೇಡ ಲೈಫಲ್ಲಿ, ನಂಗೆ ಸಾಕಾಗಿದೆ ಅನ್ನುವಂಥ ಎನರ್ಜಿಲಿ ಇದ್ದೀರಾ. ಸೊ ಐ ವಾಂಟ್ ಟು ಎಂಡ್ ಅಪ್ ಮೈ ಲೈಫ್ ಅಂತ ಯೋಚನೆನ ಮಾಡ್ತಿದ್ದೀರಾ. ಬಟ್ ಯು ನೋ ಆಲ್ ಮೆಜಿಷಿಯನ್ ಎನರ್ಜಿಲಿ ನೀವಿದ್ದೀರಾ. ಸೊ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನನ ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾರಿಗೆ ಯಾವ ಚೂ ಮಂತ್ರ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಆಯಾ ಸಮಯಕ್ಕೆ ತಕ್ಕಂತೆ ಆಯಾ ವ್ಯಕ್ತಿಗಳಿಗೆ ಆಯಾ ರೀತಿಯಲ್ಲಿ ಚೂ ಮಂತ್ರನ ಹಾಕಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸತ್ಯ ಗೊತ್ತಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಒಬ್ಬ ವ್ಯಕ್ತಿನ ಇಲ್ಲ ಅನ್ಸುವಂತ ಪ್ರಯತ್ನನ ಪಡ್ತಾರೆ ಅಂದ್ರೆ ಅಂಥವರಿಗೆ ಯಾವುದೇ ಒಂದು ಒಳಿತನ್ನ ಮಾಡೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇದೆ. ಸೊ ಕಿಂಗ್ ಆಫ್ ಪ್ಯಾಂಟಗಲ್ ಎನರ್ಜಿಲಿ ಇದ್ದೀರಾ. ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅನ್ನುವಂಥ ಕಾರಣಕ್ಕೆ ಮತ್ತೆ ನೀವು ಅವರಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬಿಡ್ತೀರಾ ಅನ್ನುವಂಥ ಕಾರಣಕ್ಕೆ, ಇನ್ ಕೆಲವರು ಅವ್ರ ಜೊತೆ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಂಡ್ರಿ ಅನ್ನುವಂಥ ಕಾರಣಕ್ಕೆ ಇನ್ನೊಬ್ರು ಜೀವನದಲ್ಲಿ ಯಶಸ್ಸು ನೋಡಬಾರ್ದು
ಅನ್ನುವಂಥ ಕಾರಣಕ್ಕೆ ಇನ್ ಕೆಲವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಟ ಆಡಿಸಿ ಮಜಾ ತಗೊಳ್ಳುವಂತ ವಿಚಾರಕ್ಕೆ ಬಹಳಷ್ಟು ಕಡೆಗಳಲ್ಲಿ ನಿಮ್ಮ ಮೇಲೆ ಯಾಕೆ ಇಷ್ಟೊಂದ್ ಜನ ಪ್ರಯತ್ನ ಪಡ್ತಿದ್ದಾರೆ, ವಾಟ್ ಈಸ್ ದ ರೀಸನ್ ಅಂತ ನೋಡೋದಾದ್ರೆ ಒಂದೇ ಒಂದ್ ರೀಸನ್ನು ನಿಮ್ಗಿರುವಂತ ತಾಳ್ಮೆ. ಸೊ ಆ ತಾಳ್ಮೆಯ ಕಾರಣದಿಂದನೇ ಅವರು ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರನ ಮಾಡ್ತಾ ಇರೋದು ಅಥವಾ ಒಂದಷ್ಟು ಸಮಸ್ಯೆನ ಮಾಡ್ತಾ ಇರೋದು, ನಿಮ್ಮ ತಾಳ್ಮೆನ ಕೆಣಕ್ತಾ ಇದ್ದಾರೆ. ಬಟ್ ದೇವ್ರ ಹತ್ರ ಎಲ್ಲವೂ ಲೆಕ್ಕ ಇದೆ ಅನ್ನೋದು ಎಷ್ಟು ಸತ್ಯ ಅಂದ್ರೆ ಅಷ್ಟು ಸತ್ಯ ಇದೆ. ಸೊ ಯೋಚನೆ ಮಾಡಬೇಡಿ, ನಿಮ್ಗೆ ವಿಶೇಷವಾದಂಥ ಒಂದು ಅವಕಾಶನ ಯೂನಿವರ್ಸ್ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ನಂಗನ್ಸೋ ಪ್ರಕಾರ ನೀವು ಒನ್ ಆಫ್ ದಿ ಪಾಸ್ಟ್ ಲೈಫಲ್ಲಿ ಸಾಕಷ್ಟು ಒಳ್ಳೆಯ ಋಷಿ ಮುನಿಗಳ ಎನರ್ಜಿ ಅಥವಾ ಈ ಸ್ವಾಮೀಜಿಗಳ ಎನರ್ಜಿ ಅಥವಾ ನಾಗಸಾಧುಗಳ ಎನರ್ಜಿ ಅಥವಾ ಒಂದಷ್ಟು ಮಾಂತ್ರಿಕರ ಎನರ್ಜಿಲಿ ಇದ್ರಿ ಅಥವಾ ದೇವಿ ಆರಾಧಕರಾಗಿದ್ರಿ ಅಂತ ಅನ್ನಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ನಿಮ್ಗೆ ಯಾವುದೇ ನೆಗೆಟಿವಿಟಿ ಮಾಡ್ಲಿ, ಯಾವುದೇ ಒಂದು ಸಮಸ್ಯೆನ ಮಾಡ್ಲಿ, ಅದು ನಿಮ್ಮ ಮೇಲೆ ಅಷ್ಟೊಂದು ಹಾನಿ ಮಾಡೋದಿಲ್ಲ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಮನೆಯವರ, ನಿಮ್ಮ ಫ್ಯಾಮಿಲಿಯವರ ಕರ್ಮ ಫಲಗಳೇ ನಿಮ್ಮನ್ನ ಬಾಧಿಸ್ತಾ ಇರೋದು. ಯಾಕೆಂದ್ರೆ ಫುಲ್ ಆಫ್ ಮಾಂತ್ರಿಕ ತೊಂದರೆಯಿಂದ ನೀವು ಸಮಸ್ಯೆಗೆ ಒಳಗಾಗಿದ್ದೀರಾ. ಅದರಿಂದ ಬರುವಂತ ಪ್ರಯತ್ನದಲ್ಲಿ ವಿಫಲ ಆಗಿದ್ದೀರಾ. ಆದ್ರೆ ಅದರಿಂದ ಹೊರಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ 4, 1, 9 ಒಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಒಳಿತಾಗೋದ್ರಲ್ಲಿ ಇದೆ, ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ, ಪಾಪುವಿನ ಆಶೀರ್ವಾದ ನಿಮ್ಗೆ ಇದೆ, ಸಾಕಷ್ಟು ಬಿಸ್ನೆಸ್ ಅಲ್ಲಿ ಯಶಸ್ಸು ಇದೆ, ಹೊಸ ಅವಕಾಶಗಳು ಬರೋದ್ರಲ್ಲಿ ಇದೆ, ಹೊಸ ಮ್ಯಾರೇಜ್ ಪರ್ಸನ್ ಬರೋದ್ರಲ್ಲಿ ಇದ್ದಾರೆ, ಹೊಸ ಆಫರ್ ಜೊತೆಗೆ ಜಾಬ್ ಆಫರ್ ಕೂಡ ಬರುವಂತ ಸಾಧ್ಯತೆ ಇದೆ, ಸಾಕಷ್ಟು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಯೂನಿವರ್ಸ್ ನಿಮ್ಗೆ ಅಂತಾನೆ ಸಾಕಷ್ಟು ಅವಕಾಶನ ಕೊಡ್ತಾ ಇದೆ, ಸಾಕಷ್ಟು ಸಾಂತ್ವನನ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ನೀವು ಪಾಸ್ಟ್ ಎನರ್ಜಿಲಿ ಕಳೆದು ಹೋಗಿದ್ದೀರಾ, ಹಿಂದೆ ಆಗಿದ್ದಾಗೋಯ್ತು, ಈಗ ಅದನ್ನ ಬಿಟ್ಟಾಕ್ಬಿಟ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟು ಜೀವನದಲ್ಲಿ ಮುಂದುವರಿರಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ಎಸ್ ಅಂತ ಇದೆ. ಜಾಬ್ ಸಿಗುವಂಥದ್ದು, ಜಾಬ್ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ಅನುಕೂಲಗಳು ನಿಮ್ಗೆ ಈ ವಾರ ಆಗತ್ತೆ. ನಿಮ್ಮ ತಾಳ್ಮೆನೆ ನಿಮ್ಮ ಶಕ್ತಿ, ಅಸ್ತ್ರ ಎಲ್ಲವೂ ಕೂಡ. ನಿಮ್ಗೆ ಎಲ್ಲ ಗೊತ್ತಿದೆ, ಹೇಗೆ ಈ ಜನಗಳು ಯಾರು ಹೇಗೆ ಅನ್ನುವಂಥದ್ದು. ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ, ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಇದೆ. ಎಲ್ಲ ಸತ್ಯ ನಿಮಗ್ ಗೊತ್ತಿದ್ರುನು ನೀವು ಸುಳ್ಳು ಹೇಳ್ಬೇಡಿ, ಸತ್ಯದ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಆದ್ಯಕಾಳಿ ಇದ್ದಾರೆ ಇಲ್ಲಿ. ಆದ್ಯಕಾಳಿ ಅಮ್ಮ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡ್ತಾರೆ. ಸೊ ಫುಲ್ ಆಫ್ ಲೈಫ್, ಲೈಟ್ ಅಂಡ್ ಹ್ಯಾಪಿನೆಸ್ ಅಂತ ಇದೆ. ನಿಮ್ಮ ಕತ್ತಲಾದ ಜೀವನಕ್ಕೆ ಬೆಳಕನ್ನ ಮತ್ತೆ ಬದುಕನ್ನ, ಸಂತೋಷನ ತಂದ್ಕೊಡ್ತೀನಿ ಅನ್ನುವಂಥ ಭರವಸೆನ ಕೊಡ್ತಿದ್ದಾರೆ. ಸೊ ಎಸ್, ಆಂಜನೇಯ ಬಂದಿದ್ದಾರೆ ಇಲ್ಲಿ. ನಿಮ್ಗೆ ಸಾಕಷ್ಟು ರಕ್ಷೆ ಕೂಡ ಇದೆ, ವೀರಭದ್ರ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸದ್ಯಕ್ಕೆ ಒಂದಷ್ಟು ವಿಚಾರಗಳಲ್ಲಿ ಶತ್ರುಗಳು ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರನ ಮಾಡಿದ್ರು, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ಸ್ ಇದ್ರೆ ಮೇಕ್ ಶೋರ್ ಆದಷ್ಟು ಬೇಗ ಮ್ಯಾರೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮ್ಯಾರಿಡ್ ಪರ್ಸನ್ ಇದ್ರೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ತಾಯಿ ಆಶೀರ್ವಾದ ಮಾಡ್ತಿದ್ದಾಳೆ, ನಿಮ್ಮ ಪ್ರಯತ್ನ ಕೂಡ ಹಾಗೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳಿತಾಗೋದ್ರಲ್ಲಿ ಇದೆ, ಸಾಕಷ್ಟು ಹೊಸ ಅವಕಾಶಗಳು, ಆಪರ್ಚುನಿಟೀಸ್ ನಿಮ್ಗೋಸ್ಕರ ಕಾಯ್ತಿದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಎಸ್ ಆರ್ ನೋ ನೋಡೋದಾದ್ರೆ ಎಸ್ ಅಂತ ಇದೆ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.